ಫ್ರೆಂಡ್ಸ್, ಸುಶೀಲಮ್ಮ ನಾನು ಅವರೆಕಾಯಿ ಬಿಡಿಸ್ತಾ ಇದ್ದೀವಿ. ನೋಡ್ಬೋದು, ಇವತ್ತೊಂದು ಬ್ರೇಕ್ಫಾಸ್ಟ್ಗೆ ನಾನು ಅವರೆಕಾಳು ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡೋಣ ಅಂತ ಅವರೆಕಾಯಿ ಬಿಡಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಇವತ್ತು ನಮ್ಮನೆ ಉಪ್ಪಿಟ್ಟು ಕೇಸರಿಬಾತ್ ಹೇಗಿರುತ್ತೆ ಅಂತ ನೋಡ್ಕೊಬರೋಣ ಬನ್ನಿ. ನಾನು ನನ್ನ ಹಸ್ಬೆಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೆಂಗಳೂರು ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಕೇಸರಿಬಾತ್ ಮಾಡ್ತಾ ಇದ್ದೀನಿ. ನಮ್ಮನೆ ಉಪ್ಪಿಟ್ಟು ಕೇಸರಿಬಾತ್ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ಈಗ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊತಾ ಇದ್ದೀನಿ ರವೆ ಹುರ್ಕೊಳ್ಳೋಕ್ಕೆ. ನೋಡ್ಬೋದು, ನಾನು ಈ ಬಾಣಲಿಗೆ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ರವೆ ಹುರ್ಕೊಳ್ಳೋಕ್ಕೆ. ನಿಮ್ಮನೆ ಯಾವ ಆಯಿಲ್ ಬಳಸ್ತೀರೋ ಆ ಆಯಿಲ್ನ ಹಾಕೋಬೋದು. ನಾನು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ನಾನು ಕೊಬ್ಬರಿ ಎಣ್ಣೆ ಹಾಕೋತಿದ್ದೀನಿ. ರವೆ ಹುರಿಯೋದಕ್ಕೆ ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ರವೆ ಹುಡಿಯಾಗಿ ಆಗುತ್ತೆ. ಉಪ್ಪಿಟ್ಟು ಕೂಡ ಹುಡಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಇಷ್ಟು ರವೆನ ನಾನೀಗ ಕೆಂಪಾಗೋ ತನಕ ಹುರ್ಕೊತೀನಿ. ಹಸಿ ಸ್ಮೆಲ್ ಹೋಗ್ಬೇಕು, ಅಲ್ಲಿ ಗಂಟನೂ ನಾವು ಹುರ್ಕೋಬೇಕು. ಈ ಥರ ಚೆನ್ನಾಗಿ ಕೈ ಆಡಿಸ್ಲಿಲ್ಲ ಅಂದರೆ ರವೆ ಸೀದೋಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಕೈ ಆಡಿಸಿ. ನೋಡ್ಬೋದು, ಈಗ ಹಸಿ ಸ್ಮೆಲ್ ಹೋಗಿ ಈ ಥರ ಆಗಿದೆ. ಕೆಂಪುಗೆ ಆಗಿದೆ ಅಲ್ವಾ. ಈಗ ಕಂಪ್ಲೀಟ್ ರವೆ ಹುರಿದಾಗೈತೆ. ಆಫ್ ಮಾಡ್ಕೊತಾ ಇದ್ದೀನಿ. ಈ ರವೆ ಹುರಿದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೋಬೇಕು ಒಗ್ಗರಣೆಗೆ. ಬನ್ನಿ ಈಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ. ಒಂದು 5-6 ಇಟ್ಕೊಂಡಿದ್ದೀನಿ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಕ್ಕೆ. ಉಪ್ಪಿಟ್ಟಿಗೆ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಈರುಳ್ಳಿ ಜಾಸ್ತಿ ಹಾಕ್ತಾರಲ್ಲ ಅಂತ ಅಂದ್ಕೊಬೇಡಿ. ಯಾವುದೇ ಅದಕ್ಕೆ ಈರುಳ್ಳಿ ಹಾಕಬೇಕು ಅದಕ್ಕೆ ಮಾತ್ರ ನಾನು ಸಜೆಸ್ಟ್ ಮಾಡೋದು. ಉಪ್ಪಿಟ್ಟಿಗೆ ನಾನು ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೋಬೇಕು ಸಣ್ಣಕ್ಕೆ. 5-6 ಗ್ರೀನ್ ಚಿಲ್ಲಿನೂ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಈರುಳ್ಳಿ ಜೊತೆ. ಒಗ್ಗರಣೆಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಜೊತೆ ಅವರೆಕಾಯಿನ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೊಳ್ಳೋಕ್ಕೆ. ಉಪ್ಪಿಟ್ಟು ಮಾಡ್ತೀನಲ್ಲ ಆ ಪಾತ್ರೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೀಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಆನಂತರ ಜೀರಿಗೆ ಹಾಕ್ಕೊತೀನಿ ಇಲ್ಲಿ. ಅದಾದಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊತೀನಿ. ಈರುಳ್ಳಿ ಕೆಂಪಾಗೋವರೆಗೂ ಈ ಥರ ತಿರುಗಿಸ್ಕೊಂಡ್ಬಿಡ್ತೀನಿ. ಈರುಳ್ಳಿ ಕೆಂಪಾದ್ಮೇಲೆ ನಾನು ಇಲ್ಲಿ ಅವರೆಕಾಳು ಹಾಕ್ಕೊತಾ ಇದ್ದೀನಿ. ಅವರೆಕಾಳನ್ನ ಈರುಳ್ಳಿ ಜೊತೆ ಈ ಥರ ಮಿಕ್ಸ್ ಆಗೋದಕ್ಕೆ ತಿರುಗಿಸ್ಕೊಳ್ತೀನಿ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು ಅಂತ ಇಲ್ಲಿ ತಿರುಗಿಸ್ಕೊಳ್ತೀನಿ ನಾನು. ಈ ಅವರೆಕಾಳಿಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಪ್ಲೇಟ್ ಮುಚ್ಕೋತೀನಿ. ಸ್ವಲ್ಪ ನೀರಲ್ಲೇ ಮತ್ತು ಅವೆಲ್ಲೇ ಬೇಯಬೇಕು. ಈಗ ಅವರೆಕಾಳು ಬೆಂದ ನಂತರ ನಾನು ಉಪ್ಪಿಟ್ಟಾಗೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಅಳತೆಗೆ ನೀರು ಹಾಕ್ತೀನಿ. ಈಗ ಅವರೆಕಾಳು ಕುದೀತಾ ಇದೆಯಲ್ವಾ, ಅದಕ್ಕೆ ನಾನು ಸಬ್ಸಿಗೆ ಸೊಪ್ಪು ಹಾಕೋತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಸಬ್ಸಿಗೆ ಸೊಪ್ಪು ಸ್ವಲ್ಪ ಬೆಂದ ಮೇಲೆ ರವೆ ಹಾಕೊಳ್ತೀನಿ. ಈಗ ರವೆ ಸ್ವಲ್ಪ ನಿಧಾನಕ್ಕೆ ಹಾಕೋಬೇಕು, ತಿರುಗಿಸ್ತಾ. ಈಗ ನಮ್ಮ ಮನೆಯವ್ರು ಬಂದರು ತಿರುಗಿಸೋಕ್ಕೆ ಅಂತ. ಅಡುಗೆ ಮನೇಲಿ ಏನಾದ್ರು ಮಾಡ್ತಾಯಿದ್ರೆ ನಾನು ಒಂಚೂರು ಏನಾದರೂ ಮಾಡ್ತೀನಿ ಅಂತ ಬಂದು ಮಾಡ್ತಾರೆ. ಉಪ್ಪಿಟ್ಟಾದ ನಂತರ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊತೀನಿ. ಕಾಯಿ ತುರಿ ಅಥವಾ ಕೊಬ್ಬರಿ ಹಾಕೋಬೋದು. ನಾನು ಇಲ್ಲಿ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಲಾಸ್ಟಿಗೆ ಈ ಕೊಬ್ಬರಿನ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನಮ್ಮನೆ ಉಪ್ಪಿಟ್ಟು. ಈಗ ನಮ್ಮನೆ ಉಪ್ಪಿಟ್ಟು ರೆಡಿಯಾಗಿದೆ. ನೆಕ್ಸ್ಟು ಪೈನಾಪಲ್ ಕೇಸರಿಬಾತ್ ರೆಡಿ ಮಾಡ್ಕೊತಾ ಇದ್ದೀನಿ. ಪೈನಾಪಲ್ ಕೇಸರಿಬಾತ್ ಮಾಡೋದಕ್ಕೆ ಒಂದು ಪೈನಾಪಲ್ ತಂದು ಇಟ್ಕೊಂಡಿದ್ದೀನಿ. ಇಷ್ಟೊಂದು ದೊಡ್ಡದೇನು ಬೇಕಾಗಿಲ್ಲ, ಚಿಕ್ಕ ಸಿಗಲಿಲ್ಲ ಅಂದ್ಬಿಟ್ಟು ನಾನು ದೊಡ್ಡ ತಂದಿದ್ದೀನಿ. ಚಿಕ್ಕ ಸಿಕ್ಕಿದ್ರೆ ಚಿಕ್ಕದು ತಂದ್ಕೊಳ್ಳಿ ನೀವು. ಇಲ್ಲಿ ನಮ್ಮ ಮನೆಯವ್ರು ಕಟ್ ಮಾಡ್ತಾ ಇದ್ದಾರೆ ಪೈನಾಪಲ್ನ. ಪೈನಾಪಲ್ ಕೇಸರಿಬಾತ್ ಮಾಡೋದಕ್ಕೆ ಇಷ್ಟೆಲ್ಲ ಪೀಸ್ ಬೇಕಾಗಿಲ್ಲ, ಒಂದು 3-4 ಪೀಸ್ ಆದರೆ ಸಾಕು.
ನಾನು 3-4 ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಬಾಣಲಿಗೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಪೈನಾಪಲ್ ಕೇಸರಿ ಬಾತ್ ಮಾಡೋದಕ್ಕೆ ನಾನು ಚಿರೋಟಿ ರವೆನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಇದನ್ನು ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊತೀನಿ. ನಾನಿಲ್ಲಿ ಹ್ಯಾಂಡಲ್ಲಿರೋ ಬಾಣಲಿ ತೊಗೋತಾ ಇದ್ದೀನಿ ಕೇಸರಿ ಬಾತ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ತುಪ್ಪ ಹಾಕೊಂಡ ನಂತರ ದ್ರಾಕ್ಷಿ ಗೋಡಂಬಿನ ಹಾಕ್ಕೊತೀನಿ. ಇಲ್ಲಿ ಅದು ಕೆಂಪಾದ್ಮೇಲೆ ಸ್ವಲ್ಪ ನೀರು ಹಾಕೋಬೋದು, ಸ್ವಲ್ಪ ಹಾಲು ಹಾಕೋಬೋದು. ಈಗ ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ನೆಕ್ಸ್ಟ್ ನೀರು ಹಾಕೋತೀನಿ. ಇಲ್ಲಿ ನೋಡ್ಬೋದು ಅಳತೆಗೆ ತಕ್ಕಷ್ಟು ನೀರು ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಕುದಿದ ನಂತರ ಪೈನಾಪಲ್ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೊತೀನಿ. ಪೈನಾಪಲ್ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ 1 ಕಪ್ಪು ಪೈನಾಪಲ್ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಅದಾದಮೇಲೆ 1 ಕಪ್ಪು ಸಕ್ಕರೆ ಹಾಕ್ಕೊಳ್ತೀನಿ. ಈಗ ಸಕ್ಕರೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ತಿರುಗಿಸ್ಕೋಬೇಕು. ಪೈನಾಪಲ್ಲು ಸಕ್ಕರೆ ಎಲ್ಲ ಮಿಕ್ಸ್ ಆಗೋ ಥರ. ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ 1 ಸ್ಪೂನು ನಾನು ಅರಿಶಿನ ಪುಡಿ ಕೂಡ ಹಾಕ್ಕೊತೀನಿ. ಅರಿಶಿನ ಪುಡಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಒಂದು ಕುದಿ ಬಂದಮೇಲೆ ನಾನು ರವೆ ಹಾಕ್ಕೊಳ್ತೀನಿ. ಈಗ ಇಲ್ಲಿ ರವೆ ಕೂಡ ನಿಧಾನಕ್ಕೆ ಹಾಕ್ಕೋಬೇಕು, ಇಲ್ಲ ಗಂಟಾಗುತ್ತೆ. ಒಂದೇ ಕಡೆ ಹಾಕೋಬಾರ್ದು, ಸುತ್ತ ಸ್ಪ್ರೆಡ್ ಮಾಡಬೇಕು. ಮತ್ತು ಹಾಕೋತಿದ್ದಂಗೆ ಚೆನ್ನಾಗಿ ಸುತ್ತ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಗಂಟಾದ್ರೂ ಅದು ಒಡ್ಕೋಬೇಕು. ರವೆ ಹಾಕೊಂಡ್ಮೇಲೆ ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು ಕೇಸರಿ ಬಾತ್ ಅದಕ್ಕೆ ಬರೋವರೆಗೂ, ಯಾಕೆಂದರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಈಗ ಪೈನಾಪಲ್ ಕೇಸರಿ ಬಾತ್ ಕೂಡ ಇಲ್ಲಿ ರೆಡಿ ಆಯಿತು, ನೋಡ್ಬೋದು. ಫೈನಲಿ ನಮ್ಮನೆ ಪೈನಾಪಲ್ ಕೇಸರಿ ಬಾತ್ ಈ ಥರ ರೆಡಿಯಾಗಿದೆ, ನೋಡ್ಬೋದು. ನಮ್ಮನೆ ಅವರೆಕಾಳು ಉಪ್ಪಿಟ್ಟು ಕೇಸರಿ ಬಾತ್ ಈ ಥರ ರೆಡಿಯಾಗಿದೆ, ನೋಡ್ಬೋದು. ಇವತ್ತು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ಬೆಂಗಳೂರಿಗೆ. ನಮ್ಮ ಅತ್ತೆ ಮಗಳು ಮನೆ ಕಟ್ಟಿದ್ದಾಳೆ ಬೆಂಗಳೂರಲ್ಲಿ, ಹಂಗಾಗಿ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಇವತ್ತು ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ. ಈ ಸ್ಯಾರಿ ಉಟ್ಕೊಂಡು ರೆಡಿ ಆಗ್ತೀನಿ. ಇವಾಗ ಫೈನಲಿ ಈ ಲುಕ್ಕಲ್ಲಿ ರೆಡಿಯಾಗಿ ಬರ್ತೀನಿ. ಬೆಳಿಗ್ಗೆ ನೀರು ಹಾಕ್ಬಿಡ್ರೆ ಟೈಮ್ ಆಯ್ತು, ನಡೀರಿ ಹೋಗೋಣ. ಫೈನಲಿ ಬೆಂಗಳೂರು ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇವಾಗ ನೋಡ್ಬೋದು ಗೊತ್ತೇ ನಮ್ಮ ನನಗೆ ಗೊತ್ತೇ ನಮ್ಮ ತಕ್ಕಂತೆ ನಡೆಯಬೇಕು, ತಕ್ಕಂತೆ ಕುಣಿಯಬೇಕು. ಹಂಗೆಲ್ಲ ಫೋಟೋ ಹಿಡಿಬೇಡಕ್ಕಲ್ಲ, ನಮ್ಗೆ ಎಲ್ಲ ನೋಡ್ತಾರೆ. ದೃಷ್ಟಿ ಆಗ್ಬಿಡ್ತದ ನಿಮ್ಗೆ? ದೃಷ್ಟಿ ಆಯ್ತದೆ. ದೃಷ್ಟಿ ತೆಗಿಯೋದಿಲ್ಲ. ನನ್ಕಿಂತ ಚೆನ್ನಾಗಿದೆ ನಂಗೆ ದೃಷ್ಟಿ ತೆಗಿಯೋಕೆ. ನಾನು ದೃಷ್ಟಿ ತೆಗಿಯೋಕೆ ಅಕ್ಕ ಇದ್ದೀರೇ ಬೇಕು. ಅಕ್ಕ ಇದ್ದೀರೇ ನೋಡಿ. ಸಿಟಿ ಒಳಗಡೆ ಟೌನ್ ಒಳಗಡೆ ಹೋದ್ರೆ ಯಾರಾದ್ರೂ ಸಿಗ್ತಾರೆ. ಕನ್ನಡ ರಾಜ್ಯೋತ್ಸವ ಎಲ್ಲೆಲ್ಲೂ. ನಮ್ಮ ಕಾರ್ಗೆ CNG ಹಾಕ್ಸೋಕೆ ನಿಲ್ಸಿದ್ವಿ ಪೆಟ್ರೋಲ್ ಬ್ಯಾಂಕಲ್ಲಿ. ನಾವು ಟ್ರಾವೆಲ್ ಮಾಡ್ತಿದ್ದಾಗೆಲ್ಲ ಈ ಸಾಂಗ್ ಬರುತ್ತೆ. ಫೋನ್ ಮಾಡಿ ಹೇಳ್ತೀನಿ ಬಿಡು, ಅದು ಆಗ್ಬಿಡಿ ಅಂತ. ಅದೇನು ಕೋಇನ್ಸಿಡೆಂಟ್ ಅಂತ ಗೊತ್ತಿಲ್ಲ ನನಗೆ. ಕ್ಲೋಸ್ ಮಾಡ್ರಿ ವಿಂಡೋನ, ಗಾಳಿ ಜಾಸ್ತಿ ಬರುತ್ತೆ. ಈಗ ರಾಜಮಾರ್ಗದಲ್ಲಿ ಹೋಗೋದಿಲ್ಲ. ಮೈಸೂರು ಟು ಬೆಂಗಳೂರು ಹೈವೇ. ಬರೀ 15 ರೂಪಾಯಿ ಒಂದು ಟೋಲ್ಗೆ. ಟೋಲ್ಗೆ ಬರೀ 15 ರೂಪಾಯಿ ಕಟ್ಟಾಗುತ್ತಾ? 15 ರೂಪಾಯಿ 3 ಸಾವಿರ ಹಾಕ್ಸ್ಕೊಬಿಟ್ರೆ ರಾಜಮಾರ್ಗಕ್ಕೆ. ಯಾವಾಗ ಆಫರ್ ಇರುತ್ತೆ ನೋಡ್ಬಿಟ್ಟು ಹಾಕ್ಬಿಟ್ಟು. ಎನಿ ಟೈಮ್ ಇರುತ್ತಾ? 3,000 ವರ್ಷಕ್ಕಾ? ಇಲ್ಲ, ಟೋಟಲ್ 200 ಟೋಲ್ ಪಾಸ್. 200 ಟೋಲ್ ಪಾಸ್ ಇವಾಗ ಹೊಸ್ದಾಗಿ ಮಾಡಿರೋದಾ ಇದು ರೀ?
ಒಂದು ವರ್ಷದಲ್ಲಾದ್ರೂ ಪರವಾಗಿಲ್ಲ. ಒಂದು ವರ್ಷದೊಳಗೆ ಒಂದು ವರ್ಷದೊಳಗಡೆ ಅಂತೆ. ಒಂದು ವರ್ಷದಲ್ಲಿ ಖಾಲಿ ಮಾಡೋ ಯಾವ ಗಂಡಸು ಯಾರು ಇಲ್ಲ ಇದೆ ಪ್ರಪಂಚದಲ್ಲಿ ಹೇಳ್ತಾ ಇದ್ದೀನಿ. ಹಿಂಗಾಗಿ ಈ ಆಫರ್ ಇದೆ, ಬಳಸ್ಕೊಳ್ಳೋರು ಬಳಸ್ಕೊಳ್ಳಿ. ಬೆಂಗಳೂರು ಮೈಸೂರು ಓಡಾಡ್ತಾರಲ್ಲ, ಆವಾಗವಾಗಲೇ ತಿಂಗಳಿಗೊಂದ್ಸತ್ತೆ 2 ತಿಂಗಳಿಗೊಂದ್ಸತ್ತೆ ಓಡಾಡೋರಿಗೆ ಹೆಲ್ಪ್ ಆಗುತ್ತೆ. ಡೈಲಿ ಓಡಾಡೋರಿಗೆ ಹೆಲ್ಪ್ ಆಗುತ್ತೆ ಇದು. ಭಾಳ ಟೋಲ್ಗೆ ಎಷ್ಟು ಕಾರ್ ತಗೊಂಡು ಮನೇಲಿ ತಂದಿರೋರಿಗೆ ನೆನಪಿಲ್ಲ. ಡೈಲಿ ಓಡಾಡ್ಬೇಕು ಕಾರಲ್ಲಿ, ಅದುವೇ ಬಸ್ಸಲ್ಲಿ. ಕಟ್ಟಕ್ಕೆಲ್ಲ ಮೊಬೈಲ್ ಇಟ್ಟಿದ್ದಿಲ್ಲ ಹಂಗೆ. ರೀ ಇವಾಗ ನಾನು ಹೇಳ್ತಾ ಇರೋದು ಹೇಳೋ, ಟೋಲ್ಗೆ ಎಷ್ಟು? ಒಂದು ಟೋಲ್ಗೆ 15 ರೂಪಾಯಿ. ಅದೇ ನಾವು ಕೊಡೋದಾದ್ರೆ 165 ರೂಪಾಯಿ ಕಟ್ಬೇಕು. ಟೋಲ್ ಸಿಕ್ತು ನೋಡಿ, ಗಣಂಗೂರ್ ಟೋಲ್ ಸಿಕ್ತು ಇವಾಗ ನಮಗೆ. ಈಗ ಈ ಟೋಲಲ್ಲಿ ಅಮೌಂಟ್ 15 ರೂಪಾಯಿ ಕಟ್ ಆಗುತ್ತೆ. ಮಾಮೂಲಿ ಟೈಮಲ್ಲಿ ಎಷ್ಟು ಕಟ್ ಆಯ್ತಿದ್ರೆ? ನ್ಯಾಷನಲ್ ಹೈವೇ 275 ಹೈವೇಗಳಿಗೆಲ್ಲ ಒಂದೊಂದು ನಂಬರ್ ಕೊಡ್ತಾರೆ. ಪ್ರತಿ ಹೈವೇಗೂ ಒಂದೊಂದು ನಂಬರ್ ಇರುತ್ತೆ. ಸ್ಟೇಟ್ ಹೈವೇಗೂ 1ರಿಂದ 9 ಅಂಕಿಯವಲ್ಲ, ಅದರೊಳಗೆ ಅದರ ನಂಬರ್ ಕೊಡೋದು. ನ್ಯಾಷನಲ್ ಹೈವೇಗೆ NH, ಸ್ಟೇಟ್ ಹೈವೇಗೆ SH, ಡಿಸ್ಟಿಕ್ ಹೈವೇಗೆ DH. ಇಲ್ಲಿ ಡೈಲಿ ಅಲ್ಲ, ಬೆಂಗಳೂರು ಕಾಲದಲ್ಲೆಲ್ಲ ಕಾರಿಗಿಂತ ಫಾಸ್ಟ್ ಆಗಿ ಸೈಕಲ್ ನೋಡ್ಕೊಂಡು ಹೋಗೋರು. ಕಾರ್ಗಿಂತ ಮುಂದೆ ಓಡೋ ಕಾರಿಗಿಂತ ಮುಂದೆ ಹೊರಟೋದು. ಪೆಟ್ರೋಲ್ ಹೊಡಿತಿದ್ದಲ್ಲ. ಆಮೇಲೆ ಕತೆ ಕಾರ್ ನಾನು 10 ನಿಮಿಷ ನಿಲ್ಸ್ಕೊಟ್ರೆ ನೀನ್ ಎಲ್ಲೂ ನಿಲ್ಸ್ದಾಗ ಹೋಗ್ವೆ. ಯಾಕಂದ್ರೆ ಸ್ಟೇರಿಂಗ್ ಉಲ್ದೆ ಎಡದ ಕೈಲಿ ಗೇರ್ ಹಾಕಿ, ಎಡದ ಕೈಲಿ ಯಾರಿಗೂ ಈ ವಿಷಯ ಹೇಳಕ್ ಹೋಗ್ಬೇಡಿ. ಎಲ್ಲ ಕಾರ್ನ ಮಾರಕ್ ಸೈಕಲ್ ತಗೊಂಡ್ಬಿಡ್ತಾರೆ. ಕಾರ್ಗಿಂತ ಫಾಸ್ಟ್ ಆಗಿ ನಾನು ಪೊಲ್ಯೂಷನ್ ಕಡಿಮೆ ಆಗ್ತದೆ. ಆಮೇಲೆ ಆರೋಗ್ಯ ಜಾಸ್ತಿ ಉಳ್ಕೊತಾರೆ. 60 ವರ್ಷ ಬಳಸಿದ್ರು 90 ವರ್ಷಕ್ಕೆ ಹೋಯ್ತಾರೆ. ಆಮೇಲೆ ಎಲ್ಲ ಫ್ಯಾಷನ್ ಅಂದ್ಬಿಟ್ಟು ಪ್ಯಾಕ್ ಆಗಿ ಹೋಯ್ತಾವ್ರೆ. ಈ ಗುಡ್ಡಗಳು ಬಂದ್ರೆ ಏನಂತ ತೋರ್ಸಿದ್ರೆ ಗುಡ್ಡ ಬಂತು. ಈ ಹೈವೇಲಿ ಬೆಂಗಳೂರು ಟು ಮೈಸೂರು ಹೈವೇಲಿ ಗುಡ್ಡ ಬಂತು ಅಂತಿದ್ದಾರೆ. ಹಿಂಗೆ ರಾಮನಗರ ಬಂತು ಗುಡ್ಡಗಳನ್ನ ನಾಡು ಅಂತಾನೆ ಕರೆಯೋದು ರಾಮನಗರ. ಬಿಡ್ದಿರ ಗಂಗ ಇದು ಗೊಂಬೆ ಹೊಡ್ಬಿಟ್ಟು ಇನ್ನೇನು ಕೆಂಗೇರಿ ತೋರ್ತ 3 ಕಿಲೋಮೀಟ್ರಿಗೆ. ಈಗ ಬೆಂಗಳೂರಿಗೆ ಎಂಟ್ರಿ ಕೊಟ್ವಿ ನಾವು. ಕೋಆಪರೇಷನ್ ಅಡಿಯ ಪ್ಲೇಸಿಗೆ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತೇವೆ. ಫೈನಲಿ ಬಂದ್ವಿ ಕೋಆಪರೇಷನ್ ಅಡಿಯ ಪ್ಲೇಸಿಗೆ. ನೋಡ್ಬೋದು ಅವ್ರ ಮನೆ ಯಾವ ಥರ ಇದೆ ಅನ್ನೋದನ್ನು, ಒಳಗಡೆ ಎಲ್ಲ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಪ್ಲೇಸಾಗಿ ಮಾಡ್ಕೊಂಡಿದ್ದಾರೆ ಇವರು. ಪಾರ್ಕಿಂಗ್ ಪ್ಲೇಸಲ್ಲಿ ಸಿಂಗಲ್ ಬೆಡ್ರೂಮ್ದು ರೂಮ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಲೇಬರ್ಗಳೆಲ್ಲ ಬಂದು ಸ್ಟೇ ಆಗೋದಕ್ಕೆ ಅಂದ್ಬಿಟ್ಟು. ನೋಡ್ಬೋದು, ಅದು ತೋರಿಸ್ತೀನಿ ಈಗ. ಈ ಮನೆ 3+ ಮನೆ ಆಗಿರೋದ್ರಿಂದ ಲಿಫ್ಟ್ ಕೂಡ ಅಳವಡಿಸಿದ್ದಾರೆ. ನೋಡ್ಬೋದು, ಇವಾಗ ತೋರಿಸ್ತೀನಿ ಅದನ್ನು. ನಮ್ಮ ಅತ್ತೆ ಮಗಳು ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ. ಅವ್ರ ಮನೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕಂಪ್ಲೀಟಾಗಿ ತೋರಿಸೋದಿಲ್ಲ, ಗೃಹ ಪ್ರವೇಶಕ್ಕೆ ತುಂಬ ಜನ ಬಂದಿದ್ದಾರಲ್ವ, ಹಂಗಾಗಿ ಎಷ್ಟು ನನಗೆ ತೋರ್ಸೋಕ್ಕಾಗುತ್ತೋ ಅಷ್ಟು ತೋರಿಸ್ತೀನಿ. ಇವತ್ತಿನ ಟ್ರೆಂಡ್ನ ಆರ್ಕಿಟೆಕ್ಚರ್ ಡಿಸೈನಲ್ಲಿ ಈ ಮನೇನ ಮಾಡ್ತಿದ್ದಾಳೆ.
ಬನಶಂಕರಿ 6 ಸ್ಟೇಜು ಕಮಲ್ ಎಸ್ಟೇಟ್ ಒಳಗಡೆ ಬರುತ್ತೆ ಇದು ಒಂಥರ ಲೇಔಟ್ ಒಳಗಡೆ ಮನೆ ಇದೆಯಲ್ಲ, ಹಂಗಾಗಿ ಅಕ್ಕಪಕ್ಕ ಎಲ್ಲ ನೋಡ್ಬೋದು ಗಿಡನೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡ್ಬೋದು. ಫಸ್ಟ್ ಫ್ಲೋರಲ್ಲಿ ದೇವ್ರ ಮನೆ ಇದೆ, ವುಡ್ಡಲ್ಲೇ ಮಾಡಿಸಿದ್ದಾರೆ ದೇವ್ರ ಮನೆಯನ್ನ. ಫ್ಲವರ್ ಡೆಕೋರೇಷನ್ ಅಂತ ತುಂಬ ಚೆನ್ನಾಗಿದೆ. ಸೆಕೆಂಡ್ ಫ್ಲೋರಿಂದ ನಿಂತ್ಕೊಂಡು ನೋಡಿದಾಗ ಕಾರ್ನರ್ ವಿಂಡೋಯಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕಾರ್ನರ್ ಸೈಟ್ ಆಗಿರೋದ್ರಿಂದ ಕಾರ್ನರ್ ವಿಂಡೋ ತುಂಬ. ಸೆಕೆಂಡ್ ಫ್ಲೋರಿಂದ ದೇವ್ರ ಮನೆ ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ದೇವ್ರ ಮನೆಗೆ ಇನ್ನೂ ಸ್ವಲ್ಪ ಕೆಲಸ ಇದೆಯಂತೆ, ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ. ರೇಲಿಂಗ್ಸ್ ನೋಡ್ಬೋದು, ಕಬ್ಬಣ ಮತ್ತು ವುಡ್ಡಿಂದ ಮಾಡಿದ್ದಾರೆ, ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ. ಸೆಕೆಂಡ್ ಫ್ಲೋರ್ಗೆ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಮಾಸ್ಟ್ರು ಬೆಡ್ರೂಮ್ ಸಿಗುತ್ತೆ. ನೋಡ್ಬೋದು ಮಾಸ್ಟ್ರು ಬೆಡ್ರೂಮ್ ಈ ಥರ ಇದೆ. ಫ್ರಂಟ್ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ವಾರ್ಡ್ರೂಫ್ ಈ ಥರ ಇದೆ, ಸಪ್ರೇಟಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಇದು. ಮಾಸ್ಟ್ರು ಬೆಡ್ರೂಮ್ ಆದಮೇಲೆ ಈ ಥರ ಒಂದು ಹೊರಗಡೆ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇದೆ, ಅದಕ್ಕೆ ಈ ಥರ ಮಿರರ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಅದು ತುಂಬಾ ಇಷ್ಟ ಆಯಿತು, ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಕಿಚನ್ ಎದುರುಗಡೆ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ, ಅದು ಇದು ತುಂಬ ಚೆನ್ನಾಗಿ ಬಂದಿದೆ ಇದು ಬಾಲ್ಕನಿ. ನೋಡ್ಬೋದು ಎದುರಿಗೆ ಕಿಚನ್ ಇದೆ. ಕಿಚನ್ ಪಕ್ಕದಲ್ಲೇ ಲಿಫ್ಟ್ ಮಾಡಿದ್ದಾರೆ, ಇಲ್ಲಿಂದ ನೋಡ್ಬೋದು ಇಡೀ ಮನೆ ವ್ಯೂ ಕಾಣುತ್ತೆ. ಇದು ನೋಡ್ತಾ ಇದ್ದೀರಲ್ವಾ ಫಸ್ಟ್ ಫ್ಲೋರ್ ವ್ಯೂ ಇದು. ನೋಡ್ಬೋದು ದೇವ್ರ ಮನೆನ ವುಡ್ಡು ಮತ್ತು ಗ್ಲಾಸಿಂದನೇ ಮಾಡಿದ್ದಾರೆ ಕಂಪ್ಲೀಟು, ಮತ್ತು ಸೂರ್ಯನ ಬೆಳಕು ಬೀಳೋ ಥರ ಮಾಡಿದ್ದಾರೆ. ನೋಡ್ಬೋದು ಫಸ್ಟ್ ಫ್ಲೋರಲ್ಲೂ ಕಾರ್ನರ್ ವಿಂಡೋ ಮತ್ತು ಬಾಲ್ಕನಿ ಬೆಳೆಸಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾನಿವತ್ತು ಕುಕ್ಕಿಂಗ್ ಮತ್ತು ಟ್ರಾವೆಲಿಂಗ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ನಾನು ಇವಾಗ ಗೃಹ ಪ್ರವೇಶ ಮುಗಿಸ್ಕೊಂಡು ಊರ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, ನಾನು ನನ್ನ ಹಸ್ಬೆಂಡ್.